ಕಲ್ಕಿ ಪ್ರಭಾಸ್, ದೀಪಿಕಾ ಪಡುಕೋಣೆ, ಅಮಿತಾಬ್ ಬಚ್ಚನ್ ಹಾಗೆ ಇನ್ನೊಂದಷ್ಟು ಜನ ಆಕ್ಟ್ ಮಾಡಿರೋ ಮೂವಿ ಇದು. ಈ ಮೂವಿ ನೋಡಿನೂ ಅರ್ಥ ಆಗಿಲ್ಲ ಅನ್ನೋರು ಈ ವಿಡಿಯೋನ ನೋಡಿ, ಮೂವಿ ನೋಡಿಲ್ಲ ಅನ್ನೋರು ಥಿಯೇಟ್ರಲ್ಲಿ ಹೋಗಿ ನೋಡಿ. ಡೈರೆಕ್ಟು ಕತೆಗೆ ಬಂದ್ಬಿಡೋಣ, ಅಷ್ಟರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಕತೆ ಶುರುವಾಗೋದು ಮಹಾಭಾರತದ ಅಂತ್ಯದಿಂದ. ಪಾಂಡವರ ವಂಶದ ಕುಡಿ ಉತ್ತರನ ಹೊಟ್ಟೆಯಲ್ಲಿ ಬೆಳೀತಾ ಇರುತ್ತೆ. ಅದು ಬೆಳಿಲೇಬಾರ್ದು, ಅವ್ರ ವಂಶ ಇಲ್ಲಿಗೆ ನಿರ್ವಂಶ ಆಗಬೇಕು ಅಂತ ಅಶ್ವತ್ಥಾಮ ಇನ್ನು ಹುಟ್ಟದ ಮಗುನ ಸಾಯಿಸ್ಬಿಡ್ತಾನೆ. ಇದು ಅಧರ್ಮ ಅಂತ ಕೃಷ್ಣ ಆ ಕಾಡು ಕಿಳಿತಾನೆ. ಅದು ಅಶ್ವತ್ಥಾಮಂಗೂ ಗೊತ್ತಾಗುತ್ತೆ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ, ಒಂದಿನ ಪಾಂಡವರು ಅಂತ್ಯರಾಗ್ತಾರೆ, ಈ ಯುಗ ಕೂಡ ಮುಗಿಯೋದಿಕ್ಕೆ ಬಂದಿದೆ, ಮುಂದಿನ ಯುಗ ಬರುತ್ತೆ, ಕಲಿ ಬರ್ತಿದ್ದಾನೆ, ಅವಾಗ ನಾನು ಇನ್ನೊಂದು ರೂಪ ಎತ್ತಿ ಬರ್ತೀನಿ, ಅವಾಗ ನೀನು ನನ್ನನ್ನು ಕಾಪಾಡಬೇಕು, ಅಲ್ಲಿವರೆಗೂ ನೀನು ಸಾಯ್ದೇನೆ, ನಿನ್ನ ಗಾಯಗಳು ಮಾಸ್ದೇನೆ, ನೀನೊಬ್ಬನೇ ಇದನ್ನೆಲ್ಲನೂ ಅನುಭವಿಸ್ಬೇಕು ಅಂತ ಶಾಪ ಕೊಡ್ತಾನೆ. ಈ ಕತೆ ಮುಗಿದು 100 ದಿನ ಕಳೆದು 100 ವರ್ಷಗಳ ಕಳೆದು ಕೃಷ್ಣ ಹೇಳಿದ್ದ ವರ್ಷ ಬಂದೇ ಬಿಡುತ್ತೆ. ಅಂದ್ರೆ 6000 ವರ್ಷಗಳ ನಂತರ. ಅವಾಗ ಇಡೀ ಭೂಮಿನೇ ಬರ್ಡ್ ಭೂಮಿ ಆಗ್ಬಿಟ್ಟಿರುತ್ತೆ. ಮರಗಳಿಲ್ಲ, ಮನೆಗಳಿಲ್ಲ, ಮಳೆ ಬಂದು ಯಾವುದೋ ಕಾಲಗಳಾಗ್ಬಿಟ್ಟಿರುತ್ತೆ, ಕುಡಿಯೋಕ್ಕೂ ನೀರಿರೋದಿಲ್ಲ, ಹಾಗೆ ಅಲ್ಲಿ ಗಾಳಿ ಕುಡಿಯೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ. ಕಾಂಪ್ಲೆಕ್ಸ್ ಬಿಟ್ಟು ಕಾಶಿ ಒಂದು ಉಳ್ಕೊಂಡಿರುತ್ತೆ. ಆ ಕಾಂಪ್ಲೆಕ್ಸ್ನ ಯಾಸ್ಕಿನ್ ಅನ್ನೋನೊಬ್ಬ ಆಳ್ತಾ ಇರ್ತಾನೆ. ಅವನಿಗೆ 200 ವರ್ಷ ಆಗಿರುತ್ತೆ. ಸುಪ್ರೀಂ ಯಾಸ್ಕಿನ್ ಅಂತ ಅವನ್ನ ಕರಿತಾ ಇರ್ತಾರೆ. ಅವನ ಐಡಿಯಾಲಜಿಸ್ ಬಂದು ಅವನು ಯಾವ ಗಾಡ್ಗೂ ಏನು ಕಮ್ಮಿ ಇಲ್ಲ, ಅವನು ಮುಂದೆ ಎಲ್ಲರೂ ಚಿಕ್ಕವರು ಅಂತ ಅನ್ಕೊಂಡಿರ್ತಾನೆ. ಹಾಗೆ ಅವನು ಇಮ್ಮಾರ್ಟಲ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಒಂದು ಪ್ರಾಜೆಕ್ಟ್ ಕೆ ಅಂತ ಮಾಡ್ತಾ ಇರ್ತಾನೆ. ಆ ಪ್ರಾಜೆಕ್ಟ್ ಕೆ ಏನಂದ್ರೆ, ಹೊರಗಡೆಯಿಂದ ಹುಡುಗಿರ್ನ ಎತ್ತಾಕೊಂಡ್ಬಂದಿರೋರ್ನಾಗಿರ್ಬೋದು, ಅಥವಾ ಅಲ್ಲೇ ಲ್ಯಾಬಲ್ಲಿ ಹುಟ್ಟಿರೋಂಥ ಬೇಬೀಸ್ಗಳಾಗಿರ್ಬೋದು, ಅವ್ರಿಗೆಲ್ಲ ಆರ್ಟಿಫಿಷಿಯಲ್ ಆಗಿ ಪ್ರೆಗ್ನೆನ್ಸಿ ಮಾಡಿ ಅದ್ರ ಸ್ಪರ್ಮ್ಸಿಂದ ಒಂದು ಸೀರಮ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊತಿರ್ತಾರೆ. ಆ ಸೀರಮ್ ಏನು ಅಂದರೆ ಲೈಫು ಎಕ್ಸ್ಪ್ಯಾಂಡಿಂಗ್ ಲಿಕ್ವಿಡ್ ಆಗಿರುತ್ತೆ. ಅದನ್ನ ಇಂಜೆಕ್ಟ್ ಮಾಡಿಕೊಂಡು ಇಮ್ಮಾರ್ಟಲ್ ಆಗಬೇಕು ಅಂತ ಯಾಸ್ಕಿನ್ನು ಟ್ರೈ ಮಾಡ್ತಾನೆ ಇರ್ತಾನೆ. ಅವರ ದುರದೃಷ್ಟಕ್ಕೆ ಯಾವ ಪ್ರೆಗ್ನೆನ್ಸಿ ಲೇಡಿ ಕೂಡ 120 ದಿನಕ್ಕೂ ಜಾಸ್ತಿ ದಿನ ಅಲ್ಲಿ ಬದುಕಿ ಉಳಿತಾ ಇರೋದಿಲ್ಲ. ಆ ಕಾಂಪ್ಲೆಕ್ಸು ನಾವು ಈಗಿನ ಪ್ರಪಂಚ ಥರ ಇರುತ್ತೆ. ಫುಡ್ಡು, ಬೆಡ್ಡು, ಗಾಳಿ, ನೀರು ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ. ಅದರಿಂದ ಎಲ್ಲರೂ ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಅಲ್ಲಿಗೆ ಹೋಗ್ಬೇಕು ಅಂದರೆ 1 ಮಿಲಿಯನ್ ಯೂನಿಟ್ಸ್ ಕೊಟ್ಟು ರಿಜಿಸ್ಟರ್ ಆಗಬೇಕಿರುತ್ತೆ. ಇದಕ್ಕೋಸ್ಕರ ಅಲ್ಲಿರೋ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಅದರಲ್ಲಿ ಪ್ರಭಾಸ್ ಕೂಡ ಒಬ್ಬ ಆಗಿರ್ತಾನೆ. ಪ್ರಭಾಸ್ ಹೆಸರು ಇದರಲ್ಲಿ ಭೈರವ ಅಂತ. ಅವನು ಇದುವರೆಗೂ ಒಂದು ಮ್ಯಾಚ್ನು ಕೂಡ ಅಂದರೆ ಫೈಟ್ನು ಕೂಡ ಅವನು ಸೋತಿರೋದಿಲ್ಲ. ಅವನ ಬೌಂಟಿ ಹಂಟರ್ ಅಂತ ಕರಿತಾ ಇರ್ತಾರೆ. ಆದರೆ ಅವನು ಎಕ್ಸ್ಪೆನ್ಸಸ್ಗಳಿಂದ ಅವನ ಹತ್ರ ಅವನ ಯೂನಿಟ್ಸ್ನೇ ಅವನು ಕಾಪಾಡ್ಕೊಳ್ಳೋದಕ್ಕೆ ಆಗ್ತಾ ಇರೋದೇ ಇಲ್ಲ. ಅವನು ಇವ್ರನ್ನ ಕಣ್ತಪ್ಪಿಸಿ ಒಂದು ಶಂಬಾಲ ಅಂತ ಜಾಗ ಇರುತ್ತೆ. ಅವರು ದೇವ್ರು ಬರುತ್ತೆ, ನಮ್ಮನ್ನೆಲ್ಲ ಕಾಪಾಡುತ್ತೆ ಅಂತ ನಂಬಿಕೆ ಇಟ್ಟಿರ್ತಾರೆ. ಅವ್ರ ಹತ್ರ ಒಂದು ನ್ಯಾವಿಗೇಷನ್ ಇರುತ್ತೆ. ಅದು ದೇವರು ಬರ್ತಿರ್ಬೇಕಾದ್ರೆ ಅಥವಾ ಹುಟ್ಟಬೇಕಾದ್ರೆ ಅದು ಬ್ಲಿಂಕ್ ಆಗುತ್ತೆ. ಅದು ಏನು ಅಂದರೆ ಅಶ್ವತ್ಥಾಮನ ಹಣೆ ಮೇಲಿದ್ದ ಮಣಿ ಆಗಿರುತ್ತೆ. ಆ ಜಾಗ ಕೂಡ ಆಲ್ಮೋಸ್ಟ್ ಅವನತಿ ಆಗುವಂಥ ಸಿಚುವೇಶನ್ ಬಂದ್ಬಿಟ್ಟಿರುತ್ತೆ. ಅಲ್ಲಿ ಜನಗಳು ಕಾಂಪ್ಲೆಕ್ಸಲ್ಲಿ ಸ್ಪೈ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಅಲ್ಲೇ ಜಾಸ್ತಿ ಪ್ರೆಗ್ನೆನ್ಸಿಗಳು ಆಗ್ತಾ ಇರ್ತಾರೆ ಇವರ ಲ್ಯಾಬ್ ಟೆಸ್ಟ್ಗಳಿಂದ. ಅವರು ನಾಳೆಗೋಸ್ಕರ ಅಂತ ಒಂದು ಕೀವರ್ಡ್ ಕೂಡ ಇಟ್ಕೊಂಡಿರ್ತಾರೆ. ಅದನ್ನು ಯಾರು ಯೂಸ್ ಮಾಡ್ತಾರೆ, ಅವರು ನಮ್ಮವರು ಅಂತ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಅವ್ರನ್ನೆಲ್ಲ ರೂಮ್ ಏನೋ ಲೀಡ್ ಮಾಡ್ತಾ ಇರ್ತಾನೆ. ಒಂದಿನ ಕಾಂಪ್ಲೆಕ್ಸ್ಗೆ ಹೋದಾಗ ಒಬ್ಳು ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗೋಳೆ ಅಂತ ಗೊತ್ತಾಗುತ್ತೆ. ಅವಳು ದಿವ್ಯಾ ಮೃಣಾಲ್ ಠಾಕೂರು. ಚೆಕ್ ಮಾಡ್ತಾರೆ, ಆದರೆ ಯಾವುದೇ ಥರದ ಬ್ಲಿಂಕ್ ಆಗಲ್ಲ ನ್ಯಾವಿಗೇಷನ್ನು. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಸಲಿನೂ ಬರ್ತೇ ಇಲ್ಲ ನಮ್ಮ ದೇವರು ಅಂತ. ಆದರೆ ಅವರ ದುರಾದೃಷ್ಟಕ್ಕೆ ಮನಸ್ ಹತ್ರ ಸಿಗಾಕೊಂತಾರೆ. ಅವನು ಯಾಸ್ಕಿನ್ನ ಕಮಾಂಡರ್ ಆಗಿರ್ತಾನೆ. ಹಾಗೆ ರೂಮಿನ ಜೊತೆ ಇದ್ದವರು ಅವರೆಲ್ಲರನ್ನೂ ಹಿಡಿಯೋದಕ್ಕೆ ಹೇಳ್ತಾರೆ. ಒಬ್ರನ್ನ ಹಿಡಿದ್ರೆ 5000 ಯೂನಿಟ್ಸು ಅಂತ ಆಫರ್ ಕೂಡ ಮಾಡಿಬಿಡ್ತಾನೆ. ಅದರಲ್ಲಿ ಒಂದು ಹುಡುಗನ ವೇಷದಲ್ಲಿ ಇರುತ್ತೆ, ರಿಯಾ ಅಂತ, ತಪ್ಪಿಸ್ಕೊಂಡ್ಬಿಡುತ್ತೆ. ರೂಮಿ ಮತ್ತೆ ದಿವ್ಯಾ ತಗ್ಲಾಕೊಂಡ್ಬಿಡ್ತಾರೆ. ಎಲ್ಲ ಜನಗಳ ಮಧ್ಯ ಅವರಿಬ್ಬರನ್ನ ಸಾಯಿಸಾಕ್ಬಿಡ್ತಾನೆ. ಇನ್ನೇನು 5000 ಆಫರ್ ಬಂತಲ್ಲ ಅಂತ ಎಲ್ಲರೂ ಅವ್ರನ್ನ ಹಿಡಿಯೋದಕ್ಕೆ ಶುರು ಮಾಡ್ತಾರೆ. ಅವನು ತಪ್ಪಿಸ್ಕೊಂಡು ಭೈರವ ಇರೋ ಜಾಗಕ್ಕೆ ಬರ್ತಾನೆ. ಬುಜ್ಜಿ ಅವನನ್ನ ಲಾಕ್ ಮಾಡ್ಕೊಳ್ಳುತ್ತೆ. ಇದು ನನ್ನ ಬೌಂಟಿ, ನೀವೆಲ್ಲ ಹೋಗ್ರೋ ಅಂತ. ಅವರು ಇದು ನನ್ನ ಬೌಂಟಿ, ನೀನೇ ಕಳಿಸ್ಕೊಡ್ತೀಯೋ ನಾನೇ ಎತ್ಕೊಂಡು ಹೋಗ್ಲೋ ಅಂತ ಅವರು ಬೈತಾರೆ. ಬುಜ್ಜಿ ಸ್ವಲ್ಪ ಬಿಲ್ಡಪ್ ಕೊಟ್ಟು ಭೈರವನ್ನ ಎಂಟ್ರಿ ಮಾಡುತ್ತೆ. ಭೈರವ ಸ್ವಲ್ಪ ಲೇಜಿ, 5000ಕ್ಕೆ ಇವ್ರನ್ನೆಲ್ಲ ಹೊಡಿಬೇಕಾ,
ಅವನನ್ನ ಕಳಿಸ್ಕೊಟ್ಬಿಡು ಅಂತ ಬುಜ್ಜಿಗೆ ಹೇಳ್ತಾನೆ. ಆದ್ರೆ ಬುಜ್ಜಿ 5,000 ಯೂನಿಟ್ಸ್ ಕೊಡ್ತಾ ಇರೋದು ಭೈರವ, ಬಿಡೋದ್ ಬೇಡ ಅಂತ ಹೇಳುತ್ತೆ. ಆಪೋಸಿಟ್ ಅವರು, ಈ ನನ್ನ ಮಗ ನಮ್ ನೋಡಿತಾನ, ಯಾರು ಜಾಸ್ತಿ ಕೊಡ್ತಾರೆ ಆ ಕಡೆಗೆ ಇವನು ಒಯ್ತಾನೆ, ಇವನು ಮಿಸ್ ಆಗಿ ನಮ್ಮನ್ನ ಹೊಡೋದ್ರೆ ನಮ್ಮ ಕಡೆಯಿಂದ 5,000 ಯೂನಿಟ್ ಅವನಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಭೈರವಂಗೆ 10,000 ಯೂನಿಟ್ ಕಣ್ಣು ಮುಂದೆ ಕಾಣುತ್ತೆ. ಅವ್ರನ್ನೆಲ್ಲಾರನು ಹೊಡಿತಾನೆ. 10,000 ಯೂನಿಟ್ ಅಂದ್ರೆ 5,000 ರೂಪಾಯಿ ಅವ್ರ ಹತ್ರ ಕಿತ್ಕೊಂಡು ಅವನು ಎತ್ತಾಕೊಂಡು ಹೋಗ್ತಾನೆ. ಆ ಪ್ರಾಜೆಕ್ಟ್ಗೆ ಸ್ಟ್ಯಾಟಸ್ ತಿಳ್ಕೊಳ್ಳೋದಕ್ಕೆ ಮನಸ್ಸು ಆ ಸೈಂಟಿಸ್ಟ್ಗಳ ಹತ್ರಕ್ಕೆ ಬರ್ತಾನೆ. ಅವ್ನು ಕೇಳ್ತಾನೆ, ಎಂತ ಆಗ್ತಿದೆ, ಎಸ್ಕಿನ್ ಕೇಳ್ತಿದಾರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವರು, ನಾವು ಚಿಕ್ಕ ಮಕ್ಕಳನ್ನು ಸಹ ಬಿಡ್ತಾ ಇಲ್ಲ, ಪ್ರತಿಯೊಬ್ಬರ ಮೇಲೂ ಕೂಡ ಪ್ರಯೋಗ ಮಾಡ್ತಿದ್ದೀವಿ, ಯಾರು 90 ದಿವಸ ದಾಟಿ ಕೂಡ ಬರ್ತಿಲ್ಲ, ಇನ್ನು 120 ದಿವಸ ಎಲ್ಲಿಂದ ಅಂತ ಹೇಳ್ತಾರೆ. ಹಾಗೆ ಈ ಪ್ರಾಜೆಕ್ಟ್ಗೆ ಅಂದ್ರೆ ಏನಕ್ಕೆ ಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತಾದ್ರೆ ನನ್ನ ಪ್ರಾಣ ಕೊಡೋಕ್ಕೂ ಕೂಡ ಸೈ ನಾನು ಅಂತ ಕೇಳ್ತಾನೆ. ಹಾಗೆ ಯಾಸ್ಕಿನ್ನು ಕೂಡ ಮೀಟ್ ಮಾಡಬೇಕು ಅಂತ ಹೇಳ್ತಾನೆ. ಆ ಮನಸ್ಸು ಅಷ್ಟಕ್ಕೆ ಬಿಡೋದಿಲ್ಲ. 90 ದಿನ ಆಗಿರೋರು ಇದಾರಲ್ವಾ, ಅವ್ರ ಮೇಲೇನೆ ಎಕ್ಸ್ಪೆರಿಮೆಂಟ್ ಮಾಡೋಣ ಬನ್ನಿ ಅಂತ ಸೈಂಟಿಸ್ಟ್ನ ಕರ್ಕೊಂಡು ಹೋಗ್ತಾನೆ. ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಜಾಸ್ತಿ ಏನು ಎಕ್ಸ್ಟ್ರಾಕ್ಟ್ ಆಗಲ್ಲ, ಸ್ವಲ್ಪನೇ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅದನ್ನು ಎತ್ಕೊಂಡು ಈ ಸೈಂಟಿಸ್ಟ್ನು ಕರ್ಕೊಂಡು ಯಾಸ್ಕಿನ್ ಹತ್ರಕ್ಕೆ ಹೋಗ್ತಾರೆ. ಯಾಸ್ಕಿನ್ ಅದನ್ನ ಇಂಜೆಕ್ಟ್ ಮಾಡ್ಕೊತಾನೆ. ಅವನಿಗೆ ಸ್ವಲ್ಪ ಜೀವ ಬರುತ್ತೆ. ಹಾಗೆ ಅವನಿಗೆ ಇನ್ನೊಂದು ಗೊತ್ತಾಗುತ್ತೆ, ಈ ಸೈಂಟಿಸ್ಟ್ ಬಡ್ಡಿ ಮಗ ನನ್ನನ್ನು ಸಾಯಿಸಕ್ ಬಂದವನೆ ಅಂತ. ಆ ಸೈಂಟಿಸ್ಟ್ನು ಸಾಯಿಸ್ತಾನೆ. ಹಾಗೆ ಈ ಕೆಲಸ ನನಗೆ ಬೇಗ ಮುಗಿಬೇಕು, ಮಾಡಿಸಿ ಅಂತ ಹೇಳ್ಬಿಟ್ಟು ಅವನ ಜಾಗಕ್ಕೆ ಹೋಗಿ ಕೂತ್ಕೋತಾನೆ. ಇನ್ನೊಂದು ಕಡೆ ಅದೇ ಲ್ಯಾಬಲ್ಲಿ ಹುಟ್ಟಿದ ದೀಪಿಕಾ ಪಡುಕೋಣೆ ಕೂಡ ಪ್ರೆಗ್ನೆಂಟ್ ಆಗಿರ್ತಾಳೆ. ಆದರೆ ಪಾಸಿಟಿವ್ ತೋರಿಸಿರೋದಿಲ್ಲ. ಅದು ಅವಳಿಗೆ ಆಶ್ಚರ್ಯ ಆಗ್ತಿರುತ್ತೆ. ಅವಳ ಪಾರ್ಟ್ನರು ಕಂಡಿಡಿದು ಬಿಡ್ತಾಳೆ. ಹೇಗಾದರೂ ನಾನು ಇದನ್ನ ಕಾಪಾಡ್ಕೊಳ್ಳೇಬೇಕು ಅಂತ ದೀಪಿಕಾ ಅವ್ರು ಯಾರಿಗೂ ಹೇಳೋದೇ ಇಲ್ಲ. ಭೈರವ ಆ ಬೌಂಟಿನ ಎತ್ತಾಕೊಂಡು ರೆಸ್ಟೋರೆಂಟ್ಗೆ ಹೋಗ್ತಾನೆ. ಅಲ್ಲಿ RGV ಇರ್ತಾನೆ. ಭೈರವ ಆರ್ಡ್ರ್ ಮಾಡ್ತಾನೆ. ಬಟ್ ಆದರೆ RGV ಅವನಿಗೆ ಕೊಡೋದೇ ಇಲ್ಲ. ನೀನು ನನಗೆ ಯಾವಾಗಲೂ ಮೋಸ ಮಾಡ್ತೀಯ, ನೀನು ಯೂನಿಟ್ಸ್ ಕೊಟ್ಟರೆ ಮಾತ್ರ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಅವನ ಹತ್ರ ಆ ಕಾಂಪ್ಲೆಕ್ಸ್ದು ಒಂದು ಫುಡ್ ಇರುತ್ತೆ. ಆ ಕಾಂಪ್ಲೆಕ್ಸ್ ಹೆಸರು ಹೇಳ್ತಿದ್ದಂಗೆ ಭೈರವ ತುಂಬ ಎಕ್ಸೈಟ್ ಆಗಿ ಅದೇನು ಅಂತ ಕೇಳ್ತಾನೆ. 5,000 ಯೂನಿಟ್ಸು, ಬೇಕಾದ್ರೆ ತಗೋ, ಇಲ್ಲ ಅಂತಂದ್ರೆ ಬಿಡು ಅಂತ RGV ಹೇಳ್ತಾನೆ. ಬುಜ್ಜಿ ಬೇಡ ಅಂತ ಹೇಳ್ತದೆ. ಆದರೆ ಭೈರವಂಗೆ ಗೊತ್ತಿರುತ್ತೆ, ನಾವು ಈ ಥರ ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಕಾಂಪ್ಲೆಕ್ಸ್ಗೆ ಹೋಗೋಕ್ಕಾಗೋದಿಲ್ಲ, ದೊಡ್ಡ ಆಫರ್ ಬರೋ ತನಕ ವೆಯ್ಟ್ ಮಾಡು ಬುಜ್ಜಿ ಅಂತ ಹೇಳಿ ಅದನ್ನ ಇಸ್ಕೊಂತಾನೆ. ಬೌಂಟಿ ಇದ್ದವನು, ಭೈರವ ನನಗೂ ಕೊಡು, ನಾನು ನೋಡ್ತೀನಿ, ನಾನು ನೋಡಬೇಕು ಅಂತ ಹೇಳ್ತಾನೆ. ಆದರೆ ಭೈರವ ತೋರ್ಸೋದೇ ಇಲ್ಲ ಬೌಂಟಿ. ನಿನಗೇನು ಎಮೋಷನ್ಸ್ ಇಲ್ವಾ ಅನ್ನೋ ಹಾಗೆ ಡೈಲಾಗ್ ಹೇಳ್ತಾನೆ. ಅವಾಗ ಭೈರವ ಅವನ ಫ್ಲ್ಯಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ನಾನು ವಾರ್ ಫೀಲ್ಡಲ್ಲಿ ಒಬ್ಬ ಪೈಲಟ್ಗೆ ಸಿಕ್ಕುದಂತೆ. ಆ್ಯಕ್ಚುಲಿ ಅವನೇ ನನ್ನನ್ನು ಸೇವ್ ಮಾಡಿದಂತೆ, ಅವನೇ ನನ್ನನ್ನು ಬೆಳೆಸಿದ್ದು, ನೋಡ್ಕೊಂಡಿದ್ದು, ಸಾಕಿದ್ದು ಎಲ್ಲ. ಒಂದಿನ ಅವನು ನನ್ನನ್ನು ಮಾರ್ಬಿಟ್ಟ. ಆದರೆ ಅವನಿಗೆ ಅರ್ಥ ಆಗಲಿಲ್ಲ, ಎಲ್ಲನೂ ನನಗೆ ಹೇಳ್ಕೊಟ್ಟಿದ್ದ ಅಂತ. ನನ್ನನ್ನು ಅವನು ಮಾರೋ ಅಷ್ಟರಲ್ಲಿ ಇವನು ನನ್ನನ್ನು ಆಲ್ರೆಡಿ ಹಿಡ್ಕೊಟ್ಬಿಟ್ಟಿದ್ದೆ ಅಂತ ಹೇಳ್ತಾನೆ. ಬೌಂಟಿಗೆ ಫ್ಲ್ಯಾಶ್ ಆಗುತ್ತೆ. ನೀನು ಹಿಂದೆ ಇಂಥ ದೊಡ್ಡ ಎಮೋಷನಲ್ ಟ್ರಾಜಿಡಿ ಕಥೆ ಐತೆ ಅಂತ ನನಗೆ ಗೊತ್ತಿರಲಿಲ್ಲ ಭೈರವ ಅಂತ. ಬುಜ್ಜಿ 4 ಜನಕ್ಕೆ 4 ಥರ ಸ್ಟೋರಿ ಹೇಳವನೆ, ನೆಕ್ಸ್ಟ್ ಬಾ ನಿನಗೆ ಬೇರೆ ಥರ ಸ್ಟೋರಿ ಹೇಳ್ತಾನೆ ಅಂತ ಕಾಮಿಡಿ ಮಾಡ್ತದೆ. ಅಲ್ಲಿಂದ ಮನೆಗೆ ಹೋಗ್ತಾನೆ. ಮನೆ ಓನರು ಬ್ರಹ್ಮಾನಂದಮ್ಮು. ಅವನಿಗೆ ಅವನೇನ ಮನೆ ಓನರು ಅಥವಾ ಭೈರವನ ಮನೆ ಓನರು ಅಂತ ಗೊತ್ತಿರೋದಿಲ್ಲ. ಆ ರೇಂಜಿಗೆ ಭೈರವ ಕಾಟ ಕೊಟ್ಬಿಟ್ಟಿರ್ತಾನೆ. ಇವನ್ ಬಂದಿ ಟೈಮ್ಗೆನೆ ಇವನ ಹತ್ರ ಸಾಲ ಇಸ್ಕೊಬೇಕಾದವರೆಲ್ಲ ಬಂದ್ಬಿಡ್ತಾರೆ. ಎಲ್ಲಿ ಭೈರವ ನನ್ನ 10,000 ಯೂನಿಟ್ 20,000 ಯೂನಿಟ್ ಅಂತೆಲ್ಲ ಕೇಳೋದಕ್ಕೆ ಶುರು ಮಾಡ್ತಾರೆ. ಭೈರವ ನೆಕ್ಸ್ಟ್ ಮಿಷನ್ ಅಲ್ಲಿ ನಿಮ್ಗೆನೆ ತಂದು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಆ ಜಾಗಕ್ಕೆ ರಾಕ್ಸಿ ಕೂಡ ಬಂದಿರ್ತಾಳೆ. ರಾಕ್ಸಿ ಯಾರಂದ್ರೆ ಭೈರವನ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ರಾಕ್ಸಿಗೂ ಗೊತ್ತಿರುತ್ತೆ ಭೈರವ ಸ್ವಲ್ಪ ಸೆಲ್ಫಿಶ್ ಅಂತ. ಅವನ ಜೊತೆ ಮಾತಾಡ್ತಾಳೆ. ನನಗೆ ಕಾಂಪ್ಲೆಕ್ಸಲ್ಲಿ ಕೆಲಸ ಸಿಕ್ಕಿದೆ, ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಬಾಯ್ ಅಂತ ಹೇಳ್ತಾಳೆ. ಭೈರವ ಇದ್ದವನು ನನ್ನನ್ನು ಕರ್ಕೊಂಡು ಹೋಗು ಅಂತ ರಾಕ್ಸಿನ ಕೇಳ್ಕೊತಾನೆ. ರಾಕ್ಸಿ, ನನಗೆ ನೀನು ತುಂಬ ಚೆನ್ನಾಗಿ ಪ್ರಪೋಸ್ ಮಾಡಿದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಭೈರವ ತುಂಬಾನೇ ಟ್ರೈ ಮಾಡ್ತಾನೆ. ರಾಕ್ಸಿಗೂ ಅರ್ಥ ಆಗುತ್ತೆ, ಈ ನನ್ನ ಮಗ ಇಷ್ಟೇ ಮಾಡೋಕ್ಕಾಗೋದು, ನಾಳೆ ಬಾ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ. ರಾಕ್ಸಿಗೆ 171 ದಿನ ಕೆಲಸ ಇರುತ್ತೆ. ಭೈರವಂಗೆ 1 ಅವರ್ ಅಂತ ಅವಳು ರಿಜಿಸ್ಟರ್ ಮಾಡ್ತಿರ್ತಾಳೆ. ಆ 1 ಅವರಲ್ಲಿ ಕೆಲಸ ಅವನು ಮಾಡ್ತಾನೆ. ಇಡೀ ಕಾಂಪ್ಲೆಕ್ಸ್ ನೋಡಬೇಕು ಅಂತ ಫುಲ್ ಕಾಂಪ್ಲೆಕ್ಸ್ ನೋಡ್ತಾನೆ. ಹೋಗ್ಬಾರ ಜಾಗಕ್ಕೆಲ್ಲ ಹೋಗ್ಬಿಡ್ತಾನೆ. ಅಲ್ಲಿಂದ ಅವರು ತೆಗ್ದು ಅವನನ್ನ ಆಚೆಗೆ ಎಸಿತಾರೆ. ಅವನು ಬೈಕೊಂಡು ಬರ್ತಾನೆ. ನೆಕ್ಸ್ಟ್ ಮಗನೇ ನಾನು ಹೊಳಿಕೆ ಬಂದಾಗ ನಿಮ್ಮಿಬ್ರನ್ನ ಕೇಳಿಸ್ತೀನಿ, ಕಿತ್ತಾಕ್ತೀನಿ ಅಂತ ಬರ್ತಾನೆ. ಇದ್ರ ಮಧ್ಯ ಮನಸ್ಗೆ ಮಹಾಭಾರತ ಟೈಮ್ದು ಧನುಸ್ಸು ಸಿಗುತ್ತೆ. ಅದನ್ನ ಕ್ರೈನಲ್ಲಿ ಎತ್ಕೊಂಡು ಕಾಂಪ್ಲೆಕ್ಸ್ಗೆ ತಗೊಂಡೋಗ್ತಾನೆ. ದೀಪಿಕಾ ಪ್ರೆಗ್ನೆಂಟ್ ಆಗಿರೋದು ಕೂಡ ಗೊತ್ತಾಗ್ಬಿಡುತ್ತೆ. ಅವಳನ್ನು ಎಕ್ಸ್ಪೆರಿಮೆಂಟ್ಗೆ ತಗೊಂಡೋಗ್ತಾರೆ. ಅದ್ರ ಒಳಗೆ ಕಳಿಸ್ತಾರೆ. ಆ ಎಕ್ಸ್ಪೆರಿಮೆಂಟ್ ಆದಮೇಲೆ ಎಕ್ಸ್ಪೆರಿಮೆಂಟ್ ಮಷಿನ್ ಕೆಳಗಡೆ ಒಂದು ಪೈಪ್ ಲೈನ್ ಇರುತ್ತೆ.
ಆ ಪೈಪ್ ಲೈನ್ ಡೈರೆಕ್ಟ್ ಬೆಂಕಿ ಒಳಿಕೆ ಎಸಿತಾ ಇರುತ್ತೆ. ಹಾಗೆ ದೀಪಿಕಾ ಕೂಡ ಎಕ್ಸ್ಪೆರಿಮೆಂಟ್ ಆಗ್ತಾಗ ಇವಳಿಂದನೇ ಆ ಸೇರಮು ಎಕ್ಸ್ಟ್ರಾಕ್ಟ್ ಆಗೋದು ಅಂತ ಗೊತ್ತಾಗುತ್ತೆ. ಆ ಕಾಂಪ್ಲೆಕ್ಸ್ ಕೂಡ ನಡ್ಗೋದಿಕ್ಕೆ ಶುರು ಆಗುತ್ತೆ. ಸ್ವಲ್ಪ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಅಷ್ಟರೊಳಗಡೆ ಅವಳು ಬಿದ್ದೋಗ್ತಾಳೆ. ಆ ಪೈಪ್ ಒಳಗಿಂದ ಇನ್ನೇನು ಬೆಂಕಿ ಒಳಗೆ ಬೀಳಬೇಕು ಅಷ್ಟರಲ್ಲಿ ಅವಳ ಫ್ರೆಂಡು ಕಾಪಾಡ್ತಾಳೆ. ಅವಳು ಆ್ಯಕ್ಚುಲಿ ಸಂಬಾಳದವಳಾಗಿರ್ತಾಳೆ. ಇಲ್ಲಿ 2 ವರ್ಷದಿಂದ ಸ್ಪೈ ಆಗಿ ಕೆಲಸ ಮಾಡ್ತಿರ್ತಾಳೆ. ಈ ದೀಪಿಕನಲ್ಲಿ ಆಗ್ತಿದ್ದ ಗ್ರೋತ್ ಎಲ್ಲ ನೋಡಿ ಆ ಸಂಬಳದ ಜನಗಳಿಗೆ ಒಂದು ಸಿಗ್ನಲ್ ಆಗಿ ಕೊಟ್ಟಿರ್ತಾಳೆ. ಅವಳು ದೀಪಿಕನ್ನ ಹೇಗೋ ಆ ಜಾಗದಿಂದ ಕಾಪಾಡ್ತಾಳೆ, ಆದರೆ ಅವಳು ಸತ್ತೋಗ್ಬಿಡ್ತಾಳೆ. ರಿಯಾನ ಹುಡುಗನ ವೇಷದಲ್ಲಿ ಇರುತ್ತಲ್ಲ, ಆ ಮಗು ಕೂಡ ತಗ್ಲಾಕೊಂಡ್ಬಿಡುತ್ತೆ. ಅವರಿಂದ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಒಂದು ಸುರಂಗ ಮಾರ್ಗ ಥರ ಇರುತ್ತೆ, ಅಲ್ಲಿ ಬಿದ್ದೋಗ್ಬಿಡುತ್ತೆ. ಅಂದರೆ ಹಳೆ ದೇವಸ್ಥಾನ ಮುಚ್ಚೋಗಿರುತ್ತೆ. ಅಲ್ಲಿ ಆ ಜಾಗದಲ್ಲಿ ಅಶ್ವತ್ಥಾಮ ಜೀವಿಸ್ತಾ ಇರ್ತಾರೆ. ಆ ಜಾಗಕ್ಕೂ ಕೂಡ ಅವರು ಹುಡಿಕೊಂಡ್ಬರ್ತಾರೆ. ಆದರೆ ಅಶ್ವತ್ಥಾಮ ಈ ಚಿಕ್ಕ ಹುಡುಗಿನ ಕಾಪಾಡ್ಬಿಡ್ತಾರೆ. ದೀಪಿಕಾ ಪೈಪ್ಸು ಟನಲ್ಸ್ಗಳಿಂದ ಹೇಗೋ ಬಚಾವಾಗಿ ಬರ್ತಾರೆ. ಆದರೆ ಕಾಂಪ್ಲೆಕ್ಸಿಂದ ಹೊರಗೆ ಬರಬೇಕಾದ್ರೆ ಆ ದೊಡ್ಡ ಟನಲ್ ಇರುತ್ತೆ, ಅಲ್ಲಿ ಫೈರ್ಸ್ಗಳೆಲ್ಲ ಬರ್ತಾ ಇರುತ್ತೆ. ಅದ್ರ ಮಧ್ಯೆ ತಪ್ಪಿಸ್ಕೊಂಬರೋದು ತುಂಬಾ ಕಷ್ಟ ಆಗಿರುತ್ತೆ. ಅವಳಿಗೆ ಒಂದು ಹೆಜ್ಜೆ ಬಿಟ್ಟರೆ ಸಾಕು ಫೈರ್ಸ್ ಬರ್ತಾ ಇರುತ್ತೆ. ಆದರೂ ಅವಳು ಮನ್ಸು ಮಾಡಿ ಅಲ್ಲಿಂದ ಬರ್ತಾಳೆ. ಇದನ್ನ ಮಹಾಭಾರತಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಕೃಷ್ಣ ಹೇಗೆ ನೀರೊಳಗಡೆಯಿಂದ ಸೇಫ್ ಆದ, ಮೀನ್ಸ್ ಮಗು ಕೃಷ್ಣ, ಹಾಗೆ ದೀಪಿಕನೊಳಗಿರೋ ಮಗು ಸೇಫ್ ಆಗುತ್ತೆ. ಆ ನ್ಯಾವಿಗೇಷನ್ ಮಣಿ ಕೂಡ ರಿಯಾ ಅನ್ನೋ ಹುಡುಗಿ ಹತ್ರ ಇರುತ್ತೆ. ಆ ಫೈಟಲ್ಲಿ ಅಶ್ವತ್ಥಾಮಂಗೆ ಅದು ಸಿಗುತ್ತೆ. ಆ ಮಣಿ ಬ್ಲಿಂಕ್ ಆಯ್ತಾ ಇರೋದನ್ನ ನೋಡಿ, ಹಾಗೆ ಆ ಮಣಿ ಮತ್ತೆ ಅಶ್ವತ್ಥಾಮಂಗೆ ಸಿಕ್ಕಿರೋದಕ್ಕೆ ಅಶ್ವತ್ಥಾಮ ಅನ್ಕೊಂತಾನೆ ಕಲ್ಕಿಯ ಆಗಮನ ಆಗ್ತಿದೆ, ಅವನನ್ನು ನಾನು ಕಾಪಾಡೋ ಟೈಮು ಬಂದಿದೆ ಅಂತ. ಭೈರವ ಪಾಪ ಕಾಂಪ್ಲೆಕ್ಸ್ ಇಂದ ಎತ್ತಿ ಹೊರಕ್ಕೆ ಹಾಕ್ಬಿಟ್ಟಿರ್ತಾರೆ. ಅವನು ಬೇಜಾರಲ್ಲಿ ರೆಸ್ಟೋರೆಂಟ್ ಹತ್ರ ಕೂತಿರ್ತಾನೆ. ಅಲ್ಲೊಬ್ಬ ಭವಿಷ್ಯ ಹೇಳೋನು ಇರ್ತಾನೆ, ಪ್ಯಾರಟ್. ಅದು ಫುಲ್ ಅಲ್ಟ್ರಾ ಮಾಡರ್ನ್ ಟೆಕ್ನಿಕಲ್ ರೋಬೋಟ್ ಪ್ಯಾರಟ್. ಅದು 50 ಯೂನಿಟ್ಸ್ ಕೊಟ್ಟು ಅವನ ಭವಿಷ್ಯ ಹೇಗಿದೆ ಅಂತ ಕೇಳ್ತಾನೆ. ಅದು ಯಾವತ್ತೂ ಎತ್ತಿಲ್ದನೆ ಇರೋಂಥ ಒಂದು ಕಾರ್ಡ್ನ ಎತ್ತುತ್ತೆ. ಅದನ್ನ ನೋಡಿ ಭವಿಷ್ಯ ಹೇಳ್ತಾನೆ, ನಿನ್ಗೆ ಫ್ಯೂಚರು ತುಂಬಾನೇ ಚೆನ್ನಾಗಿದೆ, ಆದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ, ಇವಾಗ್ಲಿಂದ ನಿನ್ನ ಲೈಫು ಚೇಂಜ್ ಆಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ನನ್ನ 50 ಯೂನಿಟ್ಸ್ ಕೊಡು ಅಂತ ಆ ಶಾಸ್ತ್ರದವನು ಕೇಳ್ತಾನೆ. ಭೈರವನ ಹತ್ರ ಕೊಡೋದಕ್ಕೆ ದುಡ್ಡು ಇರೋದಿಲ್ಲ. ದಿ ಗ್ರೇಟ್ ಭೈರವ ನಿನಗೆ ವಾಪಸ್ಸು ಕೊಡ್ತೇನೆ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಸಿಡಿಲ್ ಬಂದು ಹೊಡೆಯುತ್ತೆ. ಅಲ್ಲಿ ಪುರಾತನ ಕಾಲದ ಕಾಶಿದೇವರ ಕಾಲ ಭೈರವ ವಿಗ್ರಹ ಬೀಳೋದಿಕ್ಕೆ ಆಗುತ್ತೆ. ಭೈರವ ಅದನ್ನ ಇಟ್ಕೊಂತಾನೆ, ಅದನ್ನ ನಿಲ್ಲಿಸ್ತಾನೆ. ಅಲ್ಲಿ ಜನಗಳಿಗೆಲ್ಲ ಈ ಕಾಶಿನ ಕಾಪಾಡೋ ದೇವರು ಮತ್ತೆ ವಾಪಸ್ ಬಂದಿದ್ದಾನೆ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅಶ್ವತ್ಥಾಮ ನನ್ನ ಸಮಯ ಬಂದಿದೆ ಅಂತ ದೀಪಿಕಾನ ಹುಡಿಕೊಂಡು ಹೋಗ್ತಾನೆ, ಅವಳನ್ನ ಕಾಪಾಡಬೇಕು ಅಂತ. ದೀಪಿಕಾನ ಶಂಬಾಲಾಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿಯ ಜನ. ಮನಸ್ಸು ಮತ್ತೆ ಅವನ ಟೀಮ್ಗೆ ಆ ಧನುಸ್ಸನ್ನ ನೋಡಿ ತುಂಬಾನೇ ಶಾಕ್ ಆಗ್ಬಿಟ್ಟಿರ್ತಾರೆ. ಇದೆಲ್ಲ ಪುರಾತನ ಕಾಲದ್ದು, ಈಗ ಮತ್ತೆ ಸಿಗ್ತಿದೆ ಅಂತಂದ್ರೆ ಯಾಕೋ ಟೈಮು ಸರಿ ಇಲ್ಲ ಅಂತ ಅವರಿಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ದೀಪಿಕಾ ಎಸ್ಕೇಪ್ ಆಗಿರೋದು ಕೂಡ ಗೊತ್ತಾಗಿ 1 ಮಿಲಿಯನ್ ಯೂನಿಟ್ಸ್ನ ಆಫರ್ ಮಾಡ್ತಾರೆ. ಅಂದರೆ ಅವಳನ್ನ ಎತ್ತಾಕೊಂಬಂದ್ರೆ ಡೈರೆಕ್ಟ್ ಕಾಂಪ್ಲೆಕ್ಸ್ಗೆ ಎಂಟ್ರಿ ಕೊಡ್ಬೋದು ಅಂತ. ಇನ್ನೇನು ಸಿಕ್ಕಿದೆ ಚಾನ್ಸ್ ಅಂತ ಅಂದ್ಬಿಟ್ಟು ಎಲ್ಲರೂ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೊಂದು ಸಿಗ್ನಲ್ ಗೊತ್ತಾಗುತ್ತೆ ಇವಳು ಇರೋ ಜಾಗ ಎಲ್ಲಿ ಅಂತ. ಎಲ್ಲರೂ ಅಟ್ಯಾಕ್ ಮಾಡ್ತಾರೆ. ಹಾಗೆ ಭೈರವ ಕೂಡ ಅಟ್ಯಾಕ್ ಮಾಡಿರ್ತಾನೆ, ಅವನು ಹೋಗ್ಬೇಕಲ್ಲ ಕಾಂಪ್ಲೆಕ್ಸಿಗೆ. ಅವರೆಲ್ಲರನ್ನೂ ಹೊಡೆದು ದೀಪಿಕನ್ನ ಕಾಪಾಡೋ ಸಮಯದಲ್ಲಿ ಕೈರಾ ಅನ್ನೋ ಒಂದು ಹುಡುಗಿ ಕೂಡ ಸತ್ತೋಗುತ್ತೆ. ಆದರೆ ಅಟ್ಯಾಕ್ ಮಾಡಿದವರೆಲ್ಲರನ್ನೂ ಭೈರವ ಹೊಡೆದಾಕ್ಬಿಡ್ತಾನೆ. ಕಾರಣ ಇವರೆಲ್ಲ ಎತ್ತಾಕೊಂಡು ಹೋಗ್ಬಿಟ್ರೆ ನಾನು ಹೋಗೋಕ್ಕಾಗೋದಿಲ್ವಲ್ಲ ಅಂತ. ಬಟ್ ಭೈರವ ಕೂಡ ಎತ್ತಾಕೊಂಡು ಹೋಗೋಕ್ಕಾಗೋದಿಲ್ಲ. ಆ ಟೈಮ್ಗೆ ಅಶ್ವತ್ಥಾಮ ಬಂದಿರ್ತಾನೆ. ಅಶ್ವತ್ಥಾಮ ಎಲ್ಲರನ್ನೂ ಹೊಡಿತಾನೆ, ಈವನ್ ಭೈರವನ್ನು ಸೇರಿಸಿ ಬಡ್ದಿ ಕೆಚ್ಚಾಕ್ಬಿಟ್ಟು ದೀಪಿಕಾನ ಶಂಬಲಾಗೆ ಕರ್ಕೊಂಡು ಹೋಗ್ತಾರೆ. ಆ ಶಂಬಲಲ್ಲಿ ಮರಿಯಮ್ಮ ಅಂತ ಒಬ್ರು ಇರ್ತಾರೆ. ಆ ಶಂಬಲನ ಅಲ್ಲಿ ಜನಗಳನ್ನ ಚೆನ್ನಾಗಿ ನೋಡ್ಕೊಂತಿರ್ತಾರೆ. ಅವರು ದೀಪಿಕಾನು ಕೂಡ ಚೆನ್ನಾಗಿ ನೋಡ್ಕೊಂತಾರೆ. ಅವರಿಗೆ ಗೊತ್ತಿರುತ್ತೆ ದೇವರು ಈ ದೀಪಿಕನ ಮುಖಾಂತರ ಬರ್ತಿದೆ ಅಂತ. ದೀಪಿಕಾ ಕೈಗೆ ಸಿಗ್ಲಿಲ್ಲ. ಒಬ್ಬ ಮುತ್ಕ ಅಂದ್ರೆ ಅಶ್ವತ್ಥಾಮ ದೀಪಿಕಾನ ಕರ್ಕೊಂಡು ಹೊಂಟೋದ ಅಂತ ಮನಸ್ ಟೀಮ್ ಅವ್ರಿಗೆ ವಿಷಯ ಗೊತ್ತಾಗುತ್ತೆ. ಆದರೆ ಆ ಧನುಸ್ನ ಇಟ್ಕೊಂಡು ಮನಸ್ ಟೀಮ್ ಅವರು ಆಲ್ರೆಡಿ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಇದು ಮಹಾಭಾರತದ ಕಾಲದಲ್ಲಿ ಯೂಸ್ ಮಾಡ್ತಿದ್ದು. ಆ ಯುಗ ಮುಗ್ದೋದಾಗ್ಲಿಂದ ಇದಕ್ಕೆ ಪವರ್ ಹೋಗ್ಬಿಟ್ಟಿದೆ, ಈಗ ಇದಕ್ಕೆ ಪವರ್ ಬರ್ತಾರೋ ಆಗಿದೆ ಅಂತ ಮನಸ್ ಟೀಮ್ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಮುದ್ಕುನ ಹಣೆ ಮೇಲೆ ಒಂದು ಏನೋ ಹೊಳಿತಾ ಇರೋದ್ರ ಥರ ಇತ್ತು ಅಂತ ಕೂಡ ಗೊತ್ತಾಗುತ್ತೆ. ಆವಾಗ ಮನಸ್ ಟೀಮೋನಿಗೆ ಅರಿವಾಗುತ್ತೆ ಅದು ಅಶ್ವತ್ಥಾಮ ಅಂತ.
ಯಾವಾಗಲೂ ಸಿಗ್ದೇ ಇರೋವಂಥ ಧನುಸು ಸಿಗ್ತಾ ಇರೋದು, ಹಾಗೆ 6 ವರ್ಷಕ್ಕೊಂದ್ಸಲಿ ಬರೋವಂಥ ನಕ್ಷತ್ರ ಬರ್ತಾ ಇರೋದು, ಇದೆಲ್ಲ ನೋಡ್ತಿದ್ರೆ ದೇವರು ಬರ್ತಾ ಇದ್ದಾನೆ ಅಂತ ಮನಸ್ ಟೀಮನು ಹೇಳ್ತಾನೆ. ಅದಕ್ಕೆ ಮನಸ್ಸಿದ್ದನು ಅವನ ಬಿಳಿ ಕುದುರೆನ್ ಬರ್ತಾನಂತಲ್ಲ ದೇವರು, ಈ ವಿಷಯ ಎಲ್ಲ ನಾನು ಕೇಳಿದ್ದೀನಿ ಅಂತ ನೆಗ್ಲೆಕ್ಟ್ ಮಾಡ್ತಾನೆ. ಅವಾಗ ಮನಸ್ ಟೀಮನು ಹೇಳ್ತಾನೆ, ನಮ್ಮ ಪೂರ್ವಜರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಬಿಳಿ ಕುದುರೆ ಅಂತಂದ್ರೆ ತನ್ನ ನಕ್ಷತ್ರ ಅಶ್ವಿನಿ ನಕ್ಷತ್ರ 6000 ವರ್ಷಕ್ಕೆ ಒಂದು ಸಲ ಬರೋದದು. ಇನ್ನು ಸ್ವಲ್ಪ ದಿನಗಳಲ್ಲೇ ಎಲ್ಲ ಪ್ಲಾನೆಟ್ಗಳು ಒಂದಾಗಿ ಒಂದು ರೇರ್ ಎಕ್ಲಿಪ್ಸು ಫಾರ್ಮ್ ಆಗುತ್ತೆ, ಒಂದು ಡಾರ್ಕ್ ನೈಟ್ ಕ್ರಿಯೇಟ್ ಆಗುತ್ತೆ, ಈ ಯುಗನೇ ಮುಗಿಯುತ್ತೆ. ಅಷ್ಟರೊಳಗಡೆ ನಾವು ದೀಪಿಕನ ಹಿಡ್ದಿ ಆ ಮಗುನ ಸಾಯಿಸಾಕಿದ್ರೆ ಇನ್ನೂ 6000 ವರ್ಷ ಈ ಯುಗ ಹಾಗೆ ಇರುತ್ತೆ ಅಂತ ಹೇಳ್ತಾನೆ. ಅಶ್ವತ್ಥಾಮ ಭೈರವನ ಹೊಡೆದಿ ಎಸ್ತಿರ್ತಾನಲ್ಲ, ಭೈರವ ಅಲ್ಲೇ ಬಿದ್ದಿರ್ತಾನೆ. ಮನಸ್ಸು ಕಮಾಂಡರ್ಸ್ ಕೂಡ ಬಂದಿರ್ತಾರೆ ಅಲ್ಲಿಗೆ. ಈ ಭೈರವನಿಂದ ದೀಪಿಕಾ ಮಿಸ್ ಆಗಿದ್ದು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಭೈರವನ್ನ ಬ್ಲಾಕ್ ಮಾಡಾಕ್ ಬಿಡ್ತಾರೆ. ಇನ್ನು ಲೈಫಲ್ಲೇ ನೀನು ಕಾಂಪ್ಲೆಕ್ಸ್ಗೆ ಬರೋಕ್ಕಾಗಲ್ಲ ಅಂತ ಮಾಡಿಬಿಡ್ತಾರೆ. ಆದರೆ ಭೈರವ ಅವರಿಗೆ, ನಾನು ಇದುವರೆಗೂ ಒಂದೇ ಒಂದು ಫೈಟ್ನು ಕೂಡ ನಾನು ಸೋತಿಲ್ಲ, ನನ್ನ ರೆಕಾರ್ಡ್ ಕೂಡ ಚೆಕ್ ಮಾಡಿ ನೋಡ್ಕೊಳ್ಳಿ, ನನಗೆ ಒಂದು ಚಾನ್ಸ್ ಕೊಡಿ, ಅವಳನ್ನ ನಾನು ಕರ್ಕೊಂಬರ್ತೀನಿ, ಅಲ್ಲಿ ಯಾರು ಕೂಡ ಆ ವಯ್ಯನ್ನ ಮುಟ್ಟಕ್ಕಾಗಲ್ಲ, ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಾನೆ. ಅವರು ಅವನ ರೆಕಾರ್ಡ್ಸ್ ನೋಡಿ, ತಗೋ ಮಗನೇ ನಿನ್ಗೊಂದು ಚಾನ್ಸ್ ಅಂತ ಕೊಡ್ತಾರೆ. ಭೈರವನ್ಗೆ ಇನ್ನೇನು ಉಳಿದಿರೋದಿಲ್ಲ, ಇದೊಂದು ಚಾನ್ಸ್ ಬಿಟ್ಟು. ಆದರೆ ಅವನ ಅದೃಷ್ಟ ಅನ್ನೋ ಹಾಗೆ ಅವ್ನು ಫಸ್ಟ್ ಒಂದು ಬೌಂಟಿ ನೋಡ್ದಿರ್ತಾನಲ್ಲ, ಅವನು ಇವ್ರ ಜೊತೆನೇ ಇರ್ತಾನೆ. ಅವನು ಶಂಬಾಲದವನವನು. ಅವನು ಸ್ಟಾರ್ಟಿಂಗಿಂದನೂ ಹೇಳ್ಕೊಂಬರ್ತಾ ಇರ್ತಾನೆ ಭೈರವನ್ಗೆ, ನೀನು ತುಂಬಾ ಒಳ್ಳೆಯವ, ನೀನು ನಮ್ಮ ಜನಗಳ ಜೊತೆ ಸೇರ್ಕೊ ಅಂತ. ಭೈರವ ಅದನ್ನ ಯೂಸ್ ಮಾಡ್ಕೊತಾನೆ. ಆದರೆ ದೀಪಿಕಾ ಶಂಬಾಲಕ್ಕೆ ಬರ್ತಿದ್ದಂಗೆ ಅಲ್ಲಿ ಒಂದು ಪುರಾತನ ಮರ ಇರುತ್ತೆ. ಆ ಮರ ಒಣಗೋಗಿ ಬೀಳೋ ಅಂತ ಮರ ಕೂಡ ಚಿಗುರೋದಕ್ಕೆ ಶುರುವಾಗುತ್ತೆ. ಅಲ್ಲಿ ಮಳೆ ಬರೋದಕ್ಕೂ ಕೂಡ ಶುರುವಾಗುತ್ತೆ. ಎಲ್ಲರೂ ತುಂಬಾ ಖುಷಿಯಿಂದ ಇರ್ತಾರೆ. ಹಾಗೆ ಅವಳನ್ನ ರಾಣಿ ಥರ ನೋಡ್ಕೊತಿರ್ತಾರೆ. ಆದರೆ ಅಶ್ವತ್ಥಾಮಂಗೆ ಸರಿ ಹೋಗ್ತಾ ಇಲ್ಲ ಅಂತ ಕಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ದೀಪಿಕಂಗೆ ಇವರೆಲ್ಲ ಯಾಕೆ ಹಿಂಗೆ ನೋಡ್ತಿದ್ದಾರೆ, ನನಗಿದು ಇಷ್ಟ ಆಗ್ತಾ ಇಲ್ಲ ಅಂತ ಕೂಡ ಅವಳಿಗೆ ಅನ್ನಿಸ್ತಾ ಇರುತ್ತೆ. ಅಶ್ವತ್ಥಾಮನ ಹತ್ರ ಅವಳು ಶೇರ್ ಮಾಡ್ಕೊತಾಳೆ. ಅಶ್ವತ್ಥಾಮ ಏನೇನು ನಡೆದೈತೆ ಇದುವರೆಗೆ, ಮುಂದೆ ಏನು ನಡಿಬೇಕಿದೆ ಅಂತ ಕೂಡ ದೀಪಿಕಂಗೆ ಹೇಳ್ತಾನೆ. ಅಶ್ವತ್ಥಾಮನ್ ಜೊತೆ ಅರಿಯಾನ ಹುಡುಗಿ ಕೂಡ ಇರುತ್ತೆ. ಆ ಹುಡುಗಿ ಹೇಳುತ್ತೆ, ತಾತ ಕೈಯಲ್ಲಿ ಹಿಡಿದಿರೋ ದೊಣ್ಣೆನ ಎಸ್ಬಿಟ್ಟು ಈಗ ಹೊಸದಾಗಿ ಎಂತೆಂಥವೋ ಬಂದಿದೆ, ಅದನ್ನ ಯೂಸ್ ಮಾಡ್ಬೋದಲ್ಲ ನೀನು ಅಂತ ಸುಮ್ಮನೆ ಕಿಂಡಲ್ ಮಾಡುತ್ತೆ. ಅವಾಗ ಅಶ್ವತ್ಥಾಮ, ಇದು ಮಾಮೂಲಿ ದಂಡ ಅಲ್ಲ, ಪುರಾತನ ಕಾಲದಲ್ಲಿ ಯುದ್ಧ ಮಾಡಿದಂಥ ದಂಡ, ಈಗ ಇದಕ್ಕೆ ಪವರ್ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಚಿಕ್ಕ ಹುಡುಗಿ ಇದ್ದಿದ್ದು, ಹೇಗಿತ್ತು ನಿಮ್ಮ ಯುದ್ಧ, ಇಲ್ಲಿಗಿನ್ನ ತುಂಬ ಕಷ್ಟವಾಗಿತ್ತ, ಏನೇ ಆದ್ರೂ ನಿಮ್ಮನ್ನ ಅಲ್ಲಿ ಯಾರು ಮೀರ್ಸಕ್ಕಾಗ್ತಾ ಇರೋದಿಲ್ಲ, ಅಂತ ದೊಡ್ಡ ಗ್ರೇಟ್ ಫೈಟರ್ ನೀವು ಅಂತ ಹುಡುಗಿ ಹೇಳುತ್ತೆ. ಅದಕ್ಕೆ ಅಶ್ವತ್ಥಾಮ, ಇಲ್ಲ, ನಾನು ಅವಾಗ ಅಸಹಾಯಕ ಸ್ಥಿತಿನಲ್ಲಿ ಬಿದೋಗಿದ್ದೆ, ನನ್ನ ಮೇಲೆ ಅರ್ಜುನ ಶಸ್ತ್ರ ಬಿಟ್ಟಿದ್ದ, ಆದರೆ ಅರ್ಜುನನ ಮೆಟ್ಟಿ ನಿಲ್ಲೋ ಅಂತ ಇನ್ನೊಬ್ಬ ವೀರ ಇದ್ದ, ಅವನು ನನ್ನ ಗೆಳೆಯನಾಗಿದ್ದ ಅಂತ ಅಶ್ವತ್ಥಾಮ ಹೇಳ್ತಾನೆ. ಅದಕ್ಕೆ ರಿಯಾ, ಅರ್ಜುನನ ಮೆಟ್ಟಿ ನಿಲ್ಲ ಅಂತವನ್ನ, ಹಾಗಾದರೆ ಅವನೇನಾದ ಅಂತ ಕೇಳ್ತದೆ. ಅದಕ್ಕೆ ಅಶ್ವತ್ಥಾಮ, ಅವನ ಕರ್ಮ ಅವನನ್ನ ಉಳಿಸ್ಲಿಲ್ಲ, ಅವನ ದಂಡನೆ ಇದು, ಇವಾಗ ಪವರ್ ಕಳ್ಕೊಂಡು ಮಾಮೂಲಿ ದಂಡ ಆಗಿದೆ ಇದು ಅಂತ ಹೇಳ್ತಾನೆ ಅಶ್ವತ್ಥಾಮ. ಇನ್ನೊಂದು ಕಡೆ ಭೈರವ ಅವನು ಕೆಟ್ಟೋಗಿರೋ ಗಾಡಿನ ರೆಡಿ ಮಾಡಿಕೊಂಡು ಆ ಬೌಂಟಿ ಜೊತೆ ಶಂಬಾಳಕ್ಕೆ ಬರ್ತಾನೆ. ಆದರೆ ಭೈರವ ಬಂದಿದ್ದು ಉದ್ದೇಶ ದೀಪಿಕನ ಎತ್ತಾಕೊಂಡು ಹೋಗೋದ್ರಿಂದ ಆ ಬೌಂಟಿಗೂ ಕೂಡ ಮೋಸ ಮಾಡ್ತಾನೆ, ಹಾಗೆ ಅಲ್ಲಿ ಜನಕ್ಕೂ ಕೂಡ ಮೋಸ ಮಾಡ್ತಾನೆ. ದೀಪಿಕನ ಅಶ್ವತ್ಥಾಮನ ರೂಪದಲ್ಲಿ ಹೋಗಿ ಎತ್ತಾಕೊಂಡು ಹೋಗೋದಕ್ಕೆ ಹೋಗ್ತಾನೆ. ಆದರೆ ಅಶ್ವತ್ಥಾಮ ಅವನನ್ನ ಹಿಡಿದು ಬಿಡ್ತಾನೆ. ದೊಡ್ಡ ಯುದ್ಧ ಆಗುತ್ತೆ, ಫೈಟ್ ಆಗುತ್ತೆ. ಆದರೆ ಈ ಸಲ ಭೈರವ ತುಂಬಾನೇ ಪ್ರಿಪೇರ್ ಆಗಿ ಬಂದಿರ್ತಾನೆ, ಯಾಕೆಂದ್ರೆ ಇದು ಅವನಿಗೆ ಲಾಸ್ಟ್ ಆಪ್ಷನ್ ಆಗಿರುತ್ತೆ. ಆದರೆ ಅಶ್ವತ್ಥಾಮಂಗೆ ಸಾವೇ ಇರೋದೇ ಇಲ್ಲ. ಭೈರವ ಎಷ್ಟು ಟ್ರೈ ಮಾಡಿದ್ರು ಅಶ್ವತ್ಥಾಮನ ಏನೂ ಮಾಡ್ಕೊಳ್ಳೋದಕ್ಕೆ ಆಗ್ತಾನೆ ಇರೋದಿಲ್ಲ. ಇದೇ ಟೈಮ್ಗೆ ಮನಸ್ಸು ಕಮಾಂಡರ್ಸ್ ಕೂಡ ಬಂದ್ಬಿಡ್ತಾರೆ. ಅವರಿಗೂ ಈ ಶಂಬಾಲದ ಜನಗಳಿಗೂ ಯುದ್ಧ ಶುರುವಾಗುತ್ತೆ, ದೊಡ್ಡ ಹೊಡೆದಾಟನೇ ಶುರುವಾಗುತ್ತೆ. ದೀಪಿಕನ ಉಳಿಸ್ಕೊಳ್ಳೋದಕ್ಕೆ ಇಡೀ ಊರೇನೆ ನಿಲ್ಲುತ್ತೆ. ಅಂದರೆ ಮನಸ್ಸು ಇಡೀ ಊರ್ನೇನೆ ಸರ್ವನಾಶ ಮಾಡಿಬಿಡ್ತಾನೆ. ದೀಪಿಕನು ಲಾಕ್ ಮಾಡ್ಕೊತಾನೆ. ಅವನ ವೆಹಿಕಲ್ಗೆ ದೀಪಿಕನ ಹಾಕೊಬೇಕು. ಅಷ್ಟೊತ್ತಿಗೆ ಮರಿಯಮ್ಮ ಬಂದು ದೀಪಿಕನ ಕಾಪಾಡ್ತಾಳೆ. ಆದರೆ ದೀಪಿಕಾ ಅದೇ ಹೈಟಿಂದ ಕೆಳಗೆ ಬಿದ್ದು ಬಿಡ್ತಾಳೆ. ಇನ್ನೇನು ಕೆಳಗೆ ಬೀಳಬೇಕು ಫುಲ್ಲು, ಆ ಟೈಮ್ಗೆ ಅಶ್ವತ್ಥಾಮ ದೀಪಿಕನ್ನ ಹಿಡ್ಕೊತಾನೆ. ಆದರೆ ದೀಪಿಕಾ ಅಶ್ವತ್ಥಾಮನ ಕೈಯಿಂದನೂ ಕಲ್ಚ್ಕೊಂಡ್ಬಿಡ್ತಾಳೆ. ಆದರೆ ಭೈರವ ಬರ್ತಾನೆ, ದೀಪಿಕನ ಹಿಡ್ಕೊತಾನೆ. ಯಾಕೆಂದರೆ ಅವನಿಗೂ ದೀಪಿಕನ ಅವಶ್ಯಕತೆ ಇದೆ. ಆ ಭೈರವನ್ನ ಅಶ್ವತ್ಥಾಮ ಹಿಡ್ಕೊಂಡು ದೀಪಿಕನೋ ಭೈರವನ್ನೋ ಇಬ್ಬರನ್ನೋ ಮೇಕೆ ಎತ್ತುತ್ತಾನೆ. ದೀಪಿಕನ ಸೇಫ್ ಮಾಡ್ತಾನೆ. ಭೈರವನ್ನ ಅಶ್ವತ್ಥಾಮ ಹೊಡಿತಾನೆ. ಭೈರವ ಬಿದ್ದೋಗ್ತಾನೆ. ಅವನಿಗೆ ಮತ್ತೆ ಎದ್ದೇಳಕ್ಕಾಗ್ದೇ ಇರೋಂಥ ಸಿಚುವೇಶನ್ಗೆ ಭೈರವ ಹೊಂಟೋಗ್ತಾನೆ.
ಆ ಮನಸ್ಸಿದ್ದವನು ಅಶ್ವತ್ಥಾಮನು ಕೂಡ ಲಾಕ್ ಮಾಡಿಬಿಡ್ತಾನೆ. ಅಶ್ವತ್ಥಾಮ ಕೂಡ ಅಸಹಾಯಕ ಸ್ಥಿತಿಗೆ ಹೋಗ್ಬಿಡ್ತಾನೆ. ಮಹಾಭಾರತದಲ್ಲಿ ಅರ್ಜುನನ್ ಮುಂದೆ ಹೇಗೆ ಕೆಳಗೆ ಬಿದ್ದಿರ್ತಾನೆ ಆ ಥರ ಅಶ್ವತ್ಥಾಮ ಕೂಡ ಕೆಳಗೆ ಬಿದ್ದು ಬಿಟ್ಟಿರ್ತಾನೆ. ಇನ್ನೇನು ದೀಪಿಕನ ಎತ್ಕೊಂಡು ಹೋಗ್ಬೇಕು ಮನಸ್ಸು. ಆ ಟೈಮ್ಗೆ ಇಲ್ಲಿಂದ ಭೈರವಂಗೆ ಪವರ್ ಬಂದ್ಬಿಡುತ್ತೆ. ಹೇಗೆ ಅಂದರೆ ಕರ್ಣ ಬಂದು ಅಶ್ವತ್ಥಾಮನ್ನ ಅರ್ಜುನನ್ ಮುಂದೆ ಕಾಪಾಡ್ತಾನೋ ಅದೇ ಥರ ಭೈರವ ಬಂದು ದೀಪಿಕನ್ನ ಕಾಪಾಡ್ತಾನೆ. ಮನಸ್ಸನ್ನ ಹೊಡೆದಾಗ್ತಾನೆ. ಮನಸ್ಸು ಕಮಾಂಡ್ ಅವರೆಲ್ಲ ಕೆಳಗೆ ಬಿದ್ದೋಗ್ತಾರೆ. ಇನ್ನೇನು ದೀಪಿಕನ ತಾವು ಬಂದು ಅಶ್ವತ್ಥಾಮಗೆ ಒಪ್ಪಿಸ್ಬೇಕು. ಅಷ್ಟೊತ್ತಿಗೆ ಭೈರವಂಗೆ ಜ್ಞಾನ ಬಂದ್ಬಿಡುತ್ತೆ. ನಾನು ಏನು ಮಾಡ್ತಿದ್ದೀನಿ, ನಾನು ಯಾಕೆ ಹಿಂಗೆ ಆಡ್ತಿದ್ದೀನಿ ಅಂತ ಅವನಿಗೇನೆ ಗೊತ್ತಾಗೋದೇ ಇಲ್ಲ. ದೀಪಿಕ ಕೈಯಲ್ಲೇ ಇರ್ತಾಳೆ. ಬೌಂಟಿ ಸಿಕ್ತು, 1 ಮಿಲಿಯನ್ ಯೂನಿಟ್ಸ್ ನನಗೆ ಸಿಕ್ಬಿಡುತ್ತೆ, ಕಾಂಪ್ಲೆಕ್ಸ್ಗೆ ಡೈರೆಕ್ಟ್ ಎಂಟ್ರಿ ಕೊಡ್ಬೋದು ಅಂತ ಅನ್ಕೋತಾನೆ. ಅದೇ ಟೈಮ್ಗೆ ಬುಜ್ಜಿ ಕೂಡ ಬಂದ್ಬಿಡುತ್ತೆ. ದೀಪಿಕನ್ನ ಹಾಕ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಆ ಬುಜ್ಜಿನ ಅಶ್ವತ್ಥಾಮ ಹಿಡ್ಕೊತಾನೆ. ಅವನ ಕೈಯಿಂದನೂ ತಪ್ಪಿಸ್ಕೊಂಡು ಹೊಂಟೋಗ್ತಾನೆ. ಅಲ್ಲಿಗೆ ಮುಗಿಯುತ್ತಿದ್ದು. ಇಷ್ಟೆಲ್ಲ ಆದಮೇಲೆ ದೀಪಿಕಾ ಕೈಗೆ ಸಿಗ್ಲಿಲ್ಲ ಅಂತ ಯಾಸ್ಕಿನ್ಗೆ ಹೋಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ದೀಪಿಕನಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತಾರಲ್ಲ ಸೇರಮ್ಮು, ಅದನ್ನ ತಗೊಂಡೋಗಿ ಯಾಸ್ಕಿನ್ ಕೊಡ್ತಾರೆ. ಯಾಸ್ಕಿನ್ ಅದನ್ನ ಇಂಜೆಕ್ಟ್ ಮಾಡ್ಕೊತಾನೆ. ಸ್ವಲ್ಪ ಡ್ರಾಪ್ ಅಷ್ಟೇ, ಆದರೆ ಅವನಿಗೆ ಮತ್ತೆ ಹೊಸ ಜೀವ ಬಂದಂಗೆ ಆಗ್ಬಿಡುತ್ತೆ. ನೀವೇನು ತಲೆ ಕೆಡ್ಸ್ಕೊಂಬೇಡಿ ಯಾಸ್ಕಿನ್, ಈ ಸಲ ನಾವು ಹೋಗಿ ಎತ್ತಾಕೊಂಬರ್ತೀವಿ ಅಂತ ಅವರು ಹೇಳ್ತಾರೆ. ಬಟ್ ಆದರೆ ಯಾಸ್ಕಿನ್ ಈ ಸರಿ ನಾನೇ ಹೋಗ್ತೀನಿ ಅಂತ ಹೇಳ್ತಾನೆ. ಕಾರಣ ಅವನಿಗೆ ಮತ್ತೆ ಲೈಫ್ ಬಂದಿರುತ್ತೆ. ಇಲ್ಲಿಗೆ ಈ ಫಿಲಮ್ ಮುಗಿಯುತ್ತೆ.